ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಮತ್ತೊಂದು IPO ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ದಿನ ಸ್ಪೆಷಾಲಿಟಿ ಕೆಮಿಕಲ್ಸ್ಗೆ ಸಂಬಂಧಪಟ್ಟ ಮತ್ತೊಂದು ಕಂಪನಿ IPOಗೆ ಬರ್ತಾ ಇದೆ. ತತ್ವ ಚಿಂತನ ಅಂತಕ್ಕಂತಹ ಗುಜರಾತ್ ಮೂಲದ ಕಂಪನಿ ಇವತ್ತಿನ ದಿನ IPOಗೆ ಬರ್ತದೆ. ಇದು ಬಂದ್ಬಿಟ್ಟು ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ಈ ಒಂದು ಕಂಪ್ನಿ ಬರುತ್ತೆ. 1996ಇಂದ ಈ ಒಂದು ಕಂಪ್ನಿ ಮಾರ್ಕೆಟಲ್ಲಿದೆ. ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಇದೇ ಜುಲೈ 16ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು IPO ಮೂಲಕ ಈ ಒಂದು ಕಂಪ್ನಿ 500 ಕೋಟಿ ರೂಪಾಯಿಗಳನ್ನ ಜನರ ಮೂಲಕ ಅದು ಸಂಗ್ರಹ ಮಾಡ್ತಾ ಇದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ ಏನೇನೆಲ್ಲ ಪ್ರಾಡಕ್ಟ್ಗಳನ್ನ ಅವ್ರು ತಯಾರು ಮಾಡ್ತಾರೆ, ಈ ಒಂದು ಪ್ರಾಡಕ್ಟ್ಗಳು ಎಲ್ಲಿಯಾದರೂ ಯೂಸ್ ಆಗ್ತವೆ, ಮತ್ತು ಈ ಒಂದು ಕಂಪ್ನಿಯ ಒಂದು IPO ಡೀಟೇಲ್ಸು, ಈ ಒಂದು ಕಂಪ್ನಿಯ ಒಂದು ಸ್ಟ್ರೆಂತು, ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸು, ಹಾಗೆ ಈ ಒಂದು IPOಗೆ ನಾವು ಅಪ್ಲೈ ಮಾಡೋದಾ ಬೇಡ ಅಂತೇಳಿ ಈ ಒಂದು ಕಂಪ್ನಿ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಈ ಒಂದು IPO ವಿಡಿಯೋಗಳನ್ನ ನೋಡೋದ್ರಿಂದ ನಿಮಗೆ ಈ ಒಂದು ಕಂಪ್ನಿಯ ಒಂದು ಬಿಸ್ನೆಸ್ ಮಾಡಲ್ ನಿಮಗೆ ಕಂಪ್ಲೀಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೆ ನಾನು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ ರೆಕಮೆಂಡೇಷನ್ ನಾನು ನಿಮಗೆ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ರಿಟರ್ನ್ಸನ್ನು ಕೊಟ್ಟಿದ್ದಾವೆ. ತತ್ವ ಚಿಂತನ್ ಗುಜರಾತ್ ಮೂಲದ ಕಂಪನಿ ಇವತ್ತಿನ IPOಗೆ ಬಂದಿದೆ. ಈ ಒಂದು ಕಂಪನಿ ಮೇಯ್ನಾಗಿ ಇವರು ಈ ಒಂದು ಸ್ಟ್ರಕ್ಚರ್ ಆಫ್ ಡೈರೆಕ್ಟ್ ಏಜೆಂಟ್ ಅಂತೇಳಿ SDS ಅಂತ ಬರ್ತಾರೆ. ಅದರಲ್ಲಿ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಲ್ಲಿ ಈ ಒಂದು ಕಂಪ್ನಿ ಬರುತ್ತೆ. ಸೊ ಹಾಗೆ ಫೇಸ್ ಟ್ರಾನ್ಸ್ಫರ್ ಕ್ಯಾಟಲಿಸ್ಟ್ ಅಂತ ಬರುತ್ತೆ PTC, ಮತ್ತು ಈ ಒಂದು ಎಲೆಕ್ಟ್ರೋಲೈಟ್ ಅಂತೇಳಿ ಇದನ್ನು ನಾವು ಈ ಒಂದು ಎಲೆಕ್ಟ್ರಿಕ್ ಎನರ್ಜಿನ ಸ್ಟೋರೇಜ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲೂ ಕೂಡ ಈ ಒಂದು ಕಂಪ್ನಿ ಬರುತ್ತೆ. ಸೊ ಮೇಯ್ನಾಗಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. 1996ಇಂದ ಈ ಒಂದು ಕಂಪ್ನಿ ವರ್ಕ್ ಮಾಡ್ತಾ ಇದೆ. ನೆಕ್ಸ್ಟ್ ನಾವು ಈ ಒಂದು ಕಂಪ್ನಿ ನಾವು ನೋಡ್ತಾ ಬಂದಾಗ ಇದು ಬಂದ್ಬಿಟ್ಟು 27 ಕಂಟ್ರಿಗಳಲ್ಲಿ ಇದರ ಒಂದು ಪ್ರೆಸೆನ್ಸ್ ಇದೆ. ಇವತ್ತಿನ ದಿನ ಒಂದು 2 ಸಬ್ಸಿಡಿಯರಿ ಕಂಪ್ನೀಸ್ಗಳಿದ್ದಾವೆ ಇದ್ರದ್ದು, USA ಮತ್ತು ಯುರೋಪಲ್ಲಿ. ಸೊ ಇದರ ಒಂದು ಸೇಲ್ಸ್ ಪಾರ್ಟ್ನರ್ ಬಂದ್ಬಿಟ್ಟು ಚೈನಾ, ಜಪಾನ್ ಮತ್ತು ಕೊರಿಯಾದಲ್ಲೂ ಕೂಡ ಇದ್ದಾರೆ. ಸೊ ಈ ಒಂದು ಕಂಪನಿ ಭಾಳಷ್ಟು ಪ್ರಾಡಕ್ಟ್ಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ. ಅದರಲ್ಲಿ ಮೇನಾಗಿರ್ತಕ್ಕಂಥ ಈ ಒಂದು ಹೈಡ್ರಾಕ್ಸೈಡ್ಸು, STS ಮತ್ತು ಫಾರ್ಮಾ ಇಂಟರ್ಮೀಡಿಯೇಟು ಮತ್ತು ಆಗ್ರೋ ಇಂಟರ್ಮೀಡಿಯೇಟು, ಎಲೆಕ್ಟ್ರೋಲೈಟ್ಸು, ಇದನ್ನು ಸೂಪರ್ ಕೆಪಾಸಿಟರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಬಂದ್ಬಿಟ್ಟು ಈ ಒಂದು ಕಂಪ್ನಿಯ ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ಈ ಒಂದು ಕಂಪ್ನಿ ಇದ್ದಾರೆ. ನೆಕ್ಸ್ಟು ಇವ್ರೇನು ತಯಾರು ಮಾಡ್ತಾರೆ ಸ್ಪೆಷಾಲಿಟಿ ಕೆಮಿಕಲ್ಸ್ನ, ಅವು ಎಲ್ಲಿ ಯೂಸ್ ಆಗ್ತವೆ ಅಂತೇಳಿ ನಾವು ನೋಡ್ತಾ ಹೋದಾಗ ಇದನ್ನು ಮೇನಾಗಿ ಫಾರ್ಮಾ ಸೆಕ್ಟ್ರಲ್ಲಿ ಮತ್ತು ಆಗ್ರೋ ಸೆಕ್ಟ್ರಲ್ಲಿ, ಡೈಸಲ್ಲಿ ಮತ್ತು ಪರ್ಸ್ನಲ್ ಕೇರ್ಸಲ್ಲಿ, ಎಪಾಕ್ಸಿ ರಿಸೈಡ್ಸಲ್ಲಿ, ಡಿಸಿನ್ಫಿಸೆಕ್ಟ್ಸಲ್ಲಿ, ಆಟೋಮೋಟಿವ್ಸಲ್ಲಿ ಮತ್ತು ಪೆಟ್ರೋಕೆಮಿಕಲ್ಸಲ್ಲಿ, ರಿಫೈನರೀಸಲ್ಲಿ, ಮೈನಿಂಗ್ಸಲ್ಲಿ ಮತ್ತು ಸೆಮಿಕಂಡಕ್ಟರ್ಸಲ್ಲಿ ಮತ್ತು ಈ ಒಂದು ಎನರ್ಜಿ ಸ್ಟೋರೇಜ್ ಡಿವೈಸಸಲ್ಲಿ ಇವರ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ಗಳು ಯೂಸ್ ಆಗ್ತವೆ. ಈವನ್ ಎಲೆಕ್ಟ್ರಾನಿಕ್ಸಲ್ಲೂ ಕೂಡ ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಸೊ ಇವತ್ತಿನ ದಿನ ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ ಕಂಪನಿ IPOಗೆ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ಇವರ ಒಂದು IPO ಡೀಟೇಲ್ಸ್ನ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ಕಂಪ್ನಿ ಆಬ್ಜೆಕ್ಟಿವ್ ನಾವು ನೋಡ್ತಾ ಬಂದಾಗ ಏನಕ್ಕೆ ಇವರು IPOಗೆ ಬಂದಿದ್ದಾರೆ ಅಂತೇಳಿ, ಈ ಒಂದು IPO ಮೂಲಕ ಅಮೌಂಟ್ ಏನು ಕಲೆಕ್ಟ್ ಆಗುತ್ತೆ ಅದನ್ನು ಅವರು ಈ ಒಂದು ದಹೇಜ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ನ ಎಕ್ಸ್ಪೆಂಡ್ ಮಾಡೋದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ವಡೋದರಲ್ಲಿರ್ತಕ್ಕಂಥ R&D ಫೆಸಿಲಿಟೀಸ್ನ ಅಪ್ಗ್ರೇಡ್ ಮಾಡೋದಕ್ಕೂ ಕೂಡ ಈ ಒಂದು IPO ಮೂಲಕ ಏನು ಅಮೌಂಟ್ ಕಲೆಕ್ಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಕಂಪನಿಯ ದಿನನಿತ್ಯದ ವ್ಯವಹಾರಗಳಿಗೆ ಈ ಒಂದು IPO ಮೂಲಕ ಅಮೌಂಟ್ ಏನು ಕಲೆಕ್ಟ್ ಆಗುತ್ತೆ ಅದನ್ನು ಅವರು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು IPO ಬಂದ್ಬಿಟ್ಟು ಜುಲೈ 16ನೇ ತಾರೀಕಿಗೆ ಇದು ಸ್ಟಾರ್ಟ್ ಆಗುತ್ತೆ. ಜುಲೈ 20ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪಾಯಿದಲ್ಲಿ ಈ ಒಂದು ಕಂಪ್ನಿ ಬರ್ತಾ ಇದೆ. IPO ಸೈಜ್ ಇವರು ಫಿಕ್ಸ್ ಮಾಡಿರೋದು ಒಂದು ಶೇರ್ಗೆ 1073 ರೂಪಾಯಿಲಿಂದ 1083 ರೂಪಾಯಿ ಅವರು ಫಿಕ್ಸ್ ಮಾಡಿದ್ದಾರೆ. ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮ್ಯಾಕ್ಸಿಮಮ್ ಪ್ರೈಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ 1083 ರೂಪಾಯಿನ. ಮಿನಿಮಮ್ 1 ಲಾಟ್ ಅಥವಾ 13 ಶೇರ್ಸ್ನ ನೀವು ಈ ಒಂದು IPOಗೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು BSE ಮತ್ತು NSEಯಲ್ಲೂ ಕೂಡ ಈ ಒಂದು ಕಂಪ್ನಿ ಲಿಸ್ಟ್ ಆಗ್ತಾ ಇದೆ. ಇಶ್ಯೂ ಸೈಜ್ ಬಂದ್ಬಿಟ್ಟು IPO ಸೈಜ್ ಬಂದ್ಬಿಟ್ಟು 500 ಕೋಟಿ ರೂಪಾಯಿನ ಅವರು IPO ಮೂಲಕ ಸಂಗ್ರಹ ಮಾಡ್ತಿದ್ದಾರೆ. ಇದರಲ್ಲಿ ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 225 ಕೋಟಿ ರೂಪಾಯಿ ಕಂಪನಿಗೆ ಹೋಗುತ್ತೆ. ಇದು ಕಂಪನಿಯ ದಿನನಿತ್ಯ ವ್ಯವಹಾರಗಳಿಗೆ ಈ ಒಂದು 225 ಕೋಟಿ ರೂಪಾಯಿನ ಅವರು ಯೂಸ್ ಮಾಡ್ತಾರೆ. ನೆಕ್ಸ್ಟ್ 275 ಕೋಟಿ ರೂಪಾಯಿ ಇದು ಆಫರ್ ಫಾರ್ ಸೇಲ್ ಇದೆ. ಈ ಅಮೌಂಟ್ ಏನಿದೆಯಲ್ಲ ಇದು ಪ್ರಮೋಟರ್ಗೆ ಹೋಗುತ್ತೆ. ಪ್ರಮೋಟರ್ ಈ ಒಂದು IPO ಮೂಲಕ ತಮ್ಮ ಒಂದು ಸ್ಟೇಕ್ನವರು ಸೇಲ್ ಮಾಡಬೇಕಂತ ಮಾಡಿದ್ದಾರೆ. ನೆಕ್ಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಏನಿದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತಂದರೆ, ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಈ ಒಂದು ಕಂಪ್ನಿ ಯಾವತ್ತು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ನೀವು ಒಂದು ಶೇರ್ಗೆ ಎಷ್ಟು ರೂಪೀಸ್ ಪ್ರಾಫಿಟ್ನ ನೀವು ತೊಗೊಳ್ಬೋದು ಅಂತೇಳಿ ಒಂದು ಅಂದಾಜಿನ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೂಚಿಸುತ್ತೆ. ಇದ್ರ ಪ್ರಕಾರ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ ಏನಿಲ್ಲ ಅಂತಂದರೆ 565 ರೂಪಾಯಿಲಿಂದ 590 ರೂಪಾಯಿ ಒಂದು ಶೇರ್ಗೆ ನೀವು ಪ್ರಾಫಿಟ್ ಪಡಿತಕ್ಕಂಥ ಸಾಧ್ಯತೆ ಇರುತ್ತೆ. ಅಂದರೆ ಒಂದು 50% ನಿಮಗೆ ಪ್ರಾಫಿಟು ಈ ಒಂದು IPOದಲ್ಲಿ ನಿಮಗೆ ಸಿಗುತ್ತೆ ಅಂತೇಳಿ ಹೇಳಲಾಗ್ತಾಯಿದೆ. ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಂದ್ಬಿಟ್ಟು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಇದು ಕೂಡ ಚೇಂಜ್ ಆಗ್ತಾ ಇರುತ್ತೆ.
ನೆಕ್ಸ್ಟ್ ಈ ಒಂದು ಐ ಪಿ ಒ ಬಂದುಬಿಟ್ಟು ಜುಲೈ 16ನೇ ತಾರೀಕಿದು ಓಪನ್ ಆಗುತ್ತೆ. ಜುಲೈ 20ಕ್ಕೆ ಈ ಒಂದು ಐ ಪಿ ಒ ಕ್ಲೋಸ್ ಆಗುತ್ತೆ. ಜುಲೈ 23ನೇ ತಾರೀಕಿಗೆ ನಿಮಗೆ ಐ ಪಿ ಒ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಜುಲೈ 26ನೇ ತಾರೀಕಿಗೆ ನಿಮಗೆ ಅಮೌಂಟ್ ಏನು ಬ್ಲಾಕ್ ಆಗಿರುತ್ತೆ ಅದನ್ನು ರಿಫಂಡ್ ಮಾಡ್ತಾರೆ. ಜುಲೈ 28ನೇ ತಾರೀಕಿಗೆ ಈ ಒಂದು ಕಂಪ್ನಿ ಬಂದುಬಿಟ್ಟು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ನೀವೇನಾದರೂ ಈ ಒಂದು ಐ ಪಿ ಒಗೆ ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ 13 ಶೇರ್ಸ್ ಇರುತ್ತೆ. ಅದರಲ್ಲಿ ಅದಕ್ಕೆ ಅಮೌಂಟ್ ಬಂದುಬಿಟ್ಟು 14,079 ರೂಪಾಯಿ ಬೇಕಾಗುತ್ತೆ. ನೀವು 1 ಲಾಟು 2 ಲಾಟು 3 ಲಾಟು ಅಥವಾ ಮ್ಯಾಕ್ಸಿಮಮ್ ನೀವು 14 ಲಾಟ್ಗಳನ್ನು ನೀವು ಅಪ್ಲೈ ಮಾಡ್ಬೋದು. ರೀಟೇಲ್ ಕ್ಯಾಟಗರಿಯಲ್ಲಿ 14 ಲಾಟ್ನ ನೀವು ಅಪ್ಲೈ ಮಾಡಿದರೆ 182 ಶೇರ್ ಇರುತ್ತೆ. ಅದರಲ್ಲಿ ಅಮೌಂಟ್ ಬಂದುಬಿಟ್ಟು ಅದಕ್ಕೆ 1,97,106 ರೂಪಾಯಿ ಬೇಕಾಗುತ್ತೆ. ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು 100% ಇದೆ. ಯಾವತ್ತಿದು ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತಲ್ಲ ಆವತ್ತಿನ ದಿನ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು ಈ ಒಂದು ಕಂಪ್ನಿಯಲ್ಲಿ 79.17% ಇರುತ್ತೆ. ನೆಕ್ಸ್ಟ್ ಈ ಒಂದು ಐ ಪಿ ಒದಲ್ಲಿ ಅವರು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ಗೆ 50% ಶೇರ್ಸ್ನವರು ರಿಸರ್ವ್ ಇಟ್ಟಿದ್ದಾರೆ. ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ 15% ಇದೆ. ರಿಟೇಲ್ ಕ್ಯಾಟಗರಿಗೆ 35% ಶೇರ್ಸ್ನವರು ಮೀಸಲಾಗಿಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಕಂಪ್ನಿ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಬಂದಾಗ 2018ರಲ್ಲಿ ಇವರಿಗೆ ಬಂದಿರತಕ್ಕಂತಹ ರೆವೆನ್ಯೂ ಆದಾಯ ಬಂದುಬಿಟ್ಟು 137 ಕೋಟಿ ರೂಪಾಯಿ ಬಂದಿದೆ. ಇಲ್ಲಿ ಕೋಟಿ ರೂಪಾಯಿದ ಇಲ್ಲಿ ಮಿಲಿಯನ್ಸಲ್ಲಿದೆ, ನಾನು ನಿಮಗೆ ಕೋಟಿಯಲ್ಲಿ ಓದ್ತಾ ಇದ್ದೀನಿ. 2019ರಲ್ಲಿ 206 ಕೋಟಿ ರೂಪಾಯಿ ಆದಾಯ ಬಂದಿದೆ. 2020ರಲ್ಲಿ 264 ಕೋಟಿ ರೂಪಾಯಿ, 2020ರಲ್ಲಿ 306 ಕೋಟಿ ರೂಪಾಯಿ ರೆವಿನ್ಯೂನವರು ತೋರಿಸಿದ್ದಾರೆ. ಅಂದರೆ 3 ವರ್ಷದಲ್ಲಿ ಇವರ ಒಂದು ಆದಾಯ ಅನ್ನೋದು 3 ಪಟ್ಟು ಹೆಚ್ಚಾಗಿದೆ. ಇವರ ಒಂದು ಪ್ರಾಫಿಟ್ ಮಾರ್ಜಿನ್ ಬಂದುಬಿಟ್ಟು ಇಯರ್ ಬೈ ಇಯರ್ ಅದು ಹೆಚ್ಚಾಗ್ತಾ ಇದೆ ಮತ್ತು ಇವರ ಒಂದು ಪ್ರಾಫಿಟ್ ಕೂಡ ಇಯರ್ ಬೈ ಇಯರ್ ಹೆಚ್ಚಾಗ್ತಾ ಇದೆ. ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ನ ಈ ಒಂದು ಕಂಪ್ನಿ ಹೊಂದಿದೆ. ಸೊ ನೆಕ್ಸ್ಟ್ ಇವರ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಬಂದಾಗ ಈ ಒಂದು ಕಂಪ್ನಿ ಬಂದುಬಿಟ್ಟು ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ. ಈ ಒಂದು ಸ್ಟ್ರಕ್ಚರ್ ಡೈರೆಕ್ಟ್ ಏಜೆಂಟ್ಸಲ್ಲಿ ಮತ್ತು ಫೇಸ್ ಟ್ರಾನ್ಸ್ಫರ್ ಕ್ಯಾಟಲಿಸ್ಟಲ್ಲಿ ಒಂದು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಈ ಒಂದು ಕಂಪ್ನಿ ಮುಂದೆ ಇದೆ. ಗ್ಲೋಬಲ್ ಪ್ರೆಸೆನ್ಸ್ ಇದ್ದಾರೆ. 27 ಕಂಟ್ರಿಗಳಲ್ಲಿ ಇವರ ಒಂದು ಪ್ರೆಸೆನ್ಸ್ ಇದೆ. ಒಂದು ಸ್ಟ್ರಾಂಗ್ ಕಸ್ಟಮರ್ ಬೇಸ್ ಇದೆ ಅಕ್ರಾಸ್ ಇಂಡಸ್ಟ್ರೀಸು ಮತ್ತು ಸ್ಟ್ರಾಟಜಿಕಲಿ ಲೊಕೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದ್ದಾವೆ ಈ ಒಂದು ಗುಜರಾತಲ್ಲಿ ಇವ್ರದ್ದು 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದ್ದಾವೆ. ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ರಮೋಟರ್ಸ್ ಮತ್ತು ಮ್ಯಾನೇಜರ್ಸ್ ಟೀಮ್ ಇದೆ. ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ರೆಕಾರ್ಡ್ ಈ ಒಂದು ಕಂಪ್ನಿ ಹೊಂದಿದೆ. ಸೊ ಇವರ ಒಂದು ಕ್ಲೈಂಟ್ಸ್ ನಾವು ನೋಡ್ತಾ ಬಂದಾಗ ಈ ಒಂದು ಮರ್ಕ್, ಬಯರ್ ಸೇಜಿ, ಐಪಾಕ್ಸ್ ಕೆಮಿಕಲ್ಸ್, ಲೂರಾ ಸ್ಲ್ಯಾಬ್, ನವೀನ್ ಫ್ಲೋರೆನ್ಸ್, ಅತುಲ್ ಲಿಮಿಟೆಡ್ಸ್, ಸೊ ಮುಂತಾದವರು ಇವರ ಒಂದು ಮೇನ್ ಕ್ಲೈಂಟ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಈ ಒಂದು ಕಂಪ್ನಿಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡ್ತಾ ಬಂದಾಗ ಇವತ್ತಿನ ದಿನ ಈ ಒಂದು ಕೋವಿಡ್-19 ಬಂದುಬಿಟ್ಟು ಭಾಳಷ್ಟು ಕಂಪ್ನೀಸ್ಗಳ ಮೇಲೆ ಅದು ಹೊಡಿತಾ ಬಂದಿದೆ. ಇದೇನಾದರೂ ಹಂಗೆ ಕಂಟಿನ್ಯೂ ಆಯ್ತಂದರೆ ಇವರ ಒಂದು ಆಪರೇಷನ್ ಮತ್ತು ಇವರ ಒಂದು ಇನ್ಕಮ್ ಮೇಲೆ ಕೂಡ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಕೆಲವೊಂದು ಟೈಮ್ ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ ಇರುತ್ತೆ, ಅದನ್ನು ಅವರು ಅನ್ಪ್ಲಾನಡ್ ಆಗಿ ಶಟ್ ಡೌನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಹಂಗೆ ಆದರೆ ಅದು ಈ ಒಂದು ಕಂಪ್ನಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಹಾಗೆ ಇವರ ಒಂದು ಫೈನಾನ್ಷಿಯಲ್ಸ್ ಮೇಲೆ ಕೂಡ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸಲ್ಲಿ ಮೇನಾಗಿ ಅವರು ಈ ಒಂದು ಕ್ವಾಲಿಟಿ ರಿಕ್ವೈರ್ಮೆಂಟು ಮತ್ತು ಈ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಅವರು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವ್ರೇನಾದರೂ ಫೇಲ್ ಆದರೆ ಅದು ಈ ಒಂದು ಕಂಪ್ನಿಗೆ ಒಂದು ಡ್ಯಾಮೇಜ್ ಆಗುತ್ತೆ. ಸೊ ಇವರ ಒಂದು ಫೈನಾನ್ಷಿಯಲ್ಸ್ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತೆ ಮತ್ತು ಕಸ್ಟಮರ್ಸ್ ಬೇಸ್ ಮೇಲೂ ಕೂಡ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಂಪ್ನಿ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ಗಳಿಗೆ ಅವರು ರಾ ಮಟೀರಿಯಲ್ಸ್ನ ಅವರು ಹೈಲಿ ಡಿಪೆಂಡ್ ಆಗಿರುತ್ತಾರೆ. ಸೊ ಆ ಒಂದು ರಾ ಮಟೀರಿಯಲ್ ಕಾಸ್ಟ್ ಏನಾದರೂ ಹೆಚ್ಚಾದರೂ ಕೂಡ ಅದು ಇವರ ಒಂದು ಫೈನಾನ್ಷಿಯಲ್ಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ವೀಕ್ಷಕರೇ, ಈ ಒಂದು ತತ್ವಚಿಂತನ್ ಅಂತಕ್ಕಂಥ ಸ್ಪೆಷಾಲಿಟಿ ಕೆಮಿಕಲ್ಸ್ ಬಗ್ಗೆ ನನ್ನ ಒಂದು ಅನಿಸಿಕೆಯನ್ನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದುಬಿಟ್ಟು ಲಾಸ್ಟ್ 3 ಇಯರ್ಸಲ್ಲಿ ಒಂದು ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ನ ಅವರು ತೋರಿಸಿದ್ದಾರೆ. ಸೊ ಇವರ ಒಂದು ಪ್ರಾಫಿಟ್ ಮಾರ್ಜಿನ್ ಕೂಡ ಇಯರ್ ಬೈ ಇಯರ್ ಅದು ಹೆಚ್ಚಾಗಿದೆ. 137 ಕೋಟಿ ರೂಪಾಯಿಲಿಂದ 306 ಕೋಟಿ ರೂಪಾಯಿ ಒಂದು ರೆವಿನ್ಯೂನವರು ತೋರಿಸಿದ್ದಾರೆ ಇಯರ್ ಬೈ ಇಯರ್. ತತ್ವಚಿಂತನ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಅವರು ಮೇನಾಗಿ ಇಂಡಿಯಾದಲ್ಲಿ ಲೀಡಿಂಗಲ್ಲಿರ್ತಕ್ಕಂಥ ಸ್ಪೆಷಾಲಿಟಿ ಕೆಮಿಕಲ್ಸ್ಗಳಲ್ಲಿ ಇವರು ಕೂಡ ಒಬ್ಬರು. ಎಸ್ಪೆಷಲಿ ಇವರು ಈ ಒಂದು STA ಇಂಡಿಯಾದಲ್ಲಿ ಇವರು ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ. ಒಂದು ಸ್ಟ್ರಾಂಗ್ ಮತ್ತು ಲಾರ್ಜ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಈ ಒಂದು ಕಂಪನಿ ಹೊಂದಿದೆ ಮತ್ತು ಇವರು ಗ್ಲೋಬಲಲ್ಲೂ ಕೂಡ ಇವರು ಪ್ರೆಸೆನ್ಸ್ ಇದ್ದಾರೆ. ಇವತ್ತಿನ ದಿನ ಈ ಒಂದು ಕಂಪ್ನಿ ಏನು ಪ್ರೈಸ್ ವ್ಯಾಲ್ಯೂಷನ್ ಏನು ಬಂದಿದೆ, ಇದೇ ಒಂದು ಸೆಕ್ಟ್ರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕಂಪ್ನಿ ಜೊತೆ ಕಂಪೇರ್ ಮಾಡ್ತಾ ಹೋದಾಗ ಒಂದು ರೀಸನೇಬಲ್ ಪ್ರೈಸಲ್ಲಿ ಇವತ್ತಿನ ದಿನ ಈ ಒಂದು ಕಂಪ್ನಿ IPOಗೆ ಬಂದಿದೆ. ನಾವು ಹಿಂದೆ ಪಾಸ್ಟ್ ಪರ್ಫಾರ್ಮೆನ್ಸ್ ನಾವು ನೋಡ್ತಾ ಬಂದಾಗ ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ಗಳಿಗೆ ಮಾರ್ಕೆಟ್ ಒಳ್ಳೆ ರೆಸ್ಪಾನ್ಸ್ನೇ ಕೊಟ್ಟಿದೆ. ಈ ಒಂದು IPO ಟೈಮಲ್ಲೂ ಕೂಡ ಮತ್ತು ಮಾರ್ಕೆಟಲ್ಲಿ ಯಾವಾಗ ಲೀಸ್ಟ್ ಆಗುತ್ತೆ ಸೊ ಆ ಒಂದು ಟೈಮಲ್ಲೂ ಕೂಡ ನಾವು ಒಂದು ಒಳ್ಳೆ ರೆಸ್ಪಾನ್ಸ್ನ ನೋಡಿದ್ದೀವಿ. ಆ ಒಂದು ರೆಸ್ಪಾನ್ಸ್ ಈ ಒಂದು ತತ್ವಚಿಂತನ್ ಅಂತಕ್ಕಂಥ ಸ್ಪೆಷಾಲಿಟಿ ಕೆಮಿಕಲ್ಸ್ಗೂ ಕೂಡ
ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಅಪ್ಲೈ ಮಾಡ್ಬೋದು. ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ನೀವು ಈ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡೋ ಆಗಿದ್ರು ಕೂಡ ನೀವು ಮಾಡ್ಬೋದು. ಸೊ ನಾನು ಕೂಡ ಪರ್ಸ್ನಲಿ ಈ ಒಂದು IPOಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ದಿನ ಈ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ ಕಂಪ್ನಿ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.